ಬಂದಿದ್ದು ಹಾಗೂ ಮಿಲಿಟರಿಯಲ್ಲಿ ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸಿ ಡೆಕ್ಕನ್ ಏರ್ವೇಸ್ ಅಂತ ವಿಮಾನ ಹಾರಿಸುವ ವರ್ಷದಲ್ಲಿ ಮುನ್ನಡೆಯುತ್ತೆ. ಇಟ್ ಈಸ್ ನಾಟ್ ಸಿಂಪಲ್ ಟಾಸ್ಕ್. ಅದು ಯಾರಿಗೂ ಸಿಗೋದಿಲ್ಲ. ಅವರು ಫಸ್ಟಿಗೆ ಹೋಟೆಲ್ ಓಪನ್ ಮಾಡಿದ್ರು, ಆಮೇಲೆ ಶೋರೂಮ್ ಓಪನ್ ಮಾಡಿದ್ರು, ಫೈನಲಿ ವಿಮಾನಗಳನ್ನು ಕೂಡ CEO ಆಗಿ ಕೆಲಸ ಮಾಡಿದ್ರು. ಅದು ಅಷ್ಟೊಂದು ಹೇಳೋದು ಈಜಿ ಆಗ್ತದ, ಬಟ್ ಇದು ತುಂಬಾ ಕಷ್ಟವಾಗಿದೆ. ಅಂತ ವ್ಯಕ್ತಿಗಳ ಆತ್ಮಚರಿತ್ರೆಗಳನ್ನು ಓದಿದ್ದಾರೆ. ಸೊ ನಮ್ಮಲ್ಲಿರೋ ಸ್ಫೂರ್ತಿ ಹೋಗ್ತದ, ಇವ್ರು ಏನು ಮಾಡಿದ್ರಪ್ಪ ನಾವು ಮಾಡಬೇಕು ಅಂದರೆ. ಸೊ ವಿದ್ಯಾರ್ಥಿಗಳಿಗೆ ನಾನು ಹೇಳೋದಂದ್ರೆ ಬೇರೆ ಬೇರೆ ವಿವಿಧ ರೀತಿಯ ಪುಸ್ತಕಗಳನ್ನು ಓದಲಿಕ್ಕೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿ. ಸೊ ಗಾಂಧೀಜಿಯವರಾಗಿರ್ಬೋದು, ಸರ್ ಎಂ ವಿಶ್ವೇಶ್ವರರಾಗಿರ್ಬೋದು, ಕ್ಯಾಪ್ಟನ್ ಗೋಪಿನಾಥ್ ಅವರಾಗಿರ್ಬೋದು, ರಿಚರ್ಡ್ ಬಾನ್ಸನ್ ಅವರಾಗಿರ್ಬೋದು. ಸೊ ಎಂಟರ್ಪ್ರಿನರ್ಸ್, ಅಧಿಕಾರಿಗಳ ಬುಕ್ಗಳನ್ನ ಓದಿ, ದಿನಪತ್ರಿಕೆಗಳನ್ನು ಓದಿ. ನಾನಿವತ್ತು ಏನೂ ಓದಿಲ್ಲ ಅಂದರೆ ದಿನಪತ್ರಿಕೆಯನ್ನು ಓದೋದು ಯಾರೂ ಮರೆಯಬಾರದು. ಸೊ ಈ ಗೌರ್ಮೆಂಟ್ ಹುದ್ದೆಗಳಿಗೆ KS, IAS, IPS ಅಧಿಕಾರಿಗಳಾಗಿ ಬಯಸೋದು, ಅದೊಂದು ಈ ಮಾತನ್ನು ಹೇಳಿ ಇಷ್ಟಪಡ್ತೀನಿ. ಜೊತೆಗೆ ಲಕ್ಕಪ್ಪ ಹನುಮಣ್ಣವರಂಥ ವ್ಯಕ್ತಿಗಳು ನಿಮಗೆಲ್ಲ ಸ್ಫೂರ್ತಿದಾಯಕವಾಗಬೇಕು. ಸೊ ನಾನು ಅವರೇ ನೋಡಿದರೆ ಅವ್ರು ಎಷ್ಟು ಕಷ್ಟಪಡ್ತಾರೆ. 7 ವರ್ಷ ಎಜುಕೇಷನ್ ಗ್ಯಾಪ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಕಪ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. BSc ಅಗ್ರಿಕಲ್ಚರ್ ಸೈನ್ಸ್ ಮಾಡಿ ಈಗ UPSC ಇಂಥ ಪರೀಕ್ಷೆಯಲ್ಲಿ ಉನ್ನತ ಹುದ್ದೆ ಅಂತ ಅವರು ನಿಮಗೆಲ್ಲ ಸ್ಫೂರ್ತಿದಾಯಕವಾಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಹಾಗೂ ಈ ಸಮಾವೇಶವನ್ನು ಏರ್ಪಡಿಸಿ, ಈ ಸಮಾವೇಶದಲ್ಲಿ ಎಲ್ಲರನ್ನು ಕೂಡಿಸಿ, ಏನೋ ಒಂದು ಇದಕ್ಕೆ ಸ್ವಲ್ಪ ನಮ್ಮ ಮೇಲೆ ಭಾರ ಇದೆ. ಈ ಭಾರವನ್ನು ನೀವುಗಳು ನಾವುಗಳು ನಮ್ಮ ಸಮಾಜಕ್ಕೆ ಹೊರಗೆ ನಮ್ಮ ಈ ಋಣವನ್ನು ತೀರಿಸಬೇಕು. ಯಾವುದೇ ರೀತಿಯಾಗಿರ್ಬೋದು, ಸಮಾಜ ಸೇವೆಯಾಗಿರ್ಬೋದು, ನಮ್ಮ ಭಗೀರಥ ಸಮಾಜಕ್ಕೆ ಒಳಗೆ ಕೆಲಸ ಮಾಡೋದರಿಂದ ಈ ಭಾರ ನಮ್ಮಲ್ಲಿದೆ. ಈಗೇನು ಹಾಕಿ ಅಡಿಗೆಲ್ಲ ಹಾಕಿದಾರೋ ಅದರ ಮೇಲ್ಗಡೆ ನಾವು ಇದನ್ನು ಸ್ಪ್ರೆಡ್ ಮಾಡಬೇಕು. ಇವತ್ತೇನು ಕಟ್ಟಿದ್ದರನ್ನ ಇನ್ನೂ ಬೆಳೆಸಬೇಕು, ಬೆಳೆಸಿ ಕಟ್ಟಿ ಉಳಿಸಿ ಇನ್ನೂ ತುಂಬ ದೊಡ್ಡದಾಗಿ ಮಾಡಿಕೊಂಡು ನಾವು ಹೋಗ್ತೇವೆ ಅಂತ ಎಲ್ಲ ಸನ್ನಿಧಿಗಳ ಮಾತನಾಡೋದನ್ನು ನಾನು ಹೇಳಿ ಇಷ್ಟಪಡ್ತೀನಿ. ಮತ್ತೆ ನಾನು ಕೂಡ ಮೊರಾರ್ಜಿ ದೇಸಾಯಿ ಸ್ಕೂಲ್, ಮತ್ತೆ ಇದರಲ್ಲಿ ಈ ಒಳ್ಳೆಯ ಹುದ್ದೆಗೆ ನೀವು ಆಯ್ಕೆ ಆಗಬೇಕಂದ್ರೆ ನಿಮ್ಮಂತ ವ್ಯಕ್ತಿ ಆಗಿರ್ಬೋದು, ದೊಡ್ಡ ಸ್ಕೂಲಲ್ಲಿ ಓದಿರಬೇಕು ಅಂತ ಯಾವುದೇ ಇಲ್ಲ. ಸೊ ನಾನು ಕ್ಲಾಸ್ 1 to 4 ಸ್ಟ್ಯಾಂಡರ್ಡ್ ನಮ್ಮ ಊರಲ್ಲಿ 2000 ಪಾಪ್ಯುಲೇಷನ್ ಇರ್ಬೋದು, ಇನ್ನೂ ದಿನಪತ್ರಿಕೆ ಬರೋದಿಲ್ಲ ಅಂತ ಗ್ರಾಮದಲ್ಲಿ 1 to 4 ಎಜುಕೇಷನ್ ಮಾಡಿ ಮೊರಾರ್ಜಿ ದೇಸಾಯಿ ಹೊಸ ಶಾಲೆಯಲ್ಲಿ ಸೆಲೆಕ್ಷನ್ ಆಗಿ ಅಲ್ಲೇ ಓದಿ, ಆಮೇಲೆ BSc ಸೈನ್ಸ್ JSS ಅಲ್ಲಿ ರೂಮ್ ಮಾಡ್ಕೊಂಡು ಚಿಕ್ಕ ರೂಮಲ್ಲಿ ಇಟ್ಕೊಂಡು ಓದ್ತಿದ್ವಿ. ಆ ರೂಮಲ್ಲೇ ಈಗೆಲ್ಲ ಹಾಸ್ಟೆಲ್ಗಳು ಫೆಸಿಲಿಟಿಗಳು ಬಂದಿದೆ, ಬಟ್ ಆ ಪರಿಸ್ಥಿತಿ ತುಂಬ ಕಷ್ಟಕರವಾಗಿತ್ತು. ಜೊತೆಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಮುಗಿಸಿದೆ. ಅಂದರೆ ಇದರಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದಂದ್ರೆ ತುಂಬ ಫೆಸಿಲಿಟಿ ಇದ್ದವ್ರೆ ಆಗ್ತಾರೆ ಹಂಗೆಲ್ಲ. ನಿಮ್ಮಲ್ಲಿ ನಾನು ಆಗಬೇಕು ಅಂತ ಛಲ ಇರಬೇಕು, ನಾ ಗುರಿ ಮುಟ್ಟಬೇಕು. ಮಧ್ಯದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರಲಿ, ಕಷ್ಟಗಳು ಬರದೇ ಇರೋನು 1 ವರ್ಷ ಬೇಗ ಮುಂದೆ ಹೋಗ್ತಾನೆ, ಕಷ್ಟಗಳು ಬಂದನು 1 ವರ್ಷ ಡಿಲೇ ಆಗ್ತಾರೆ. ಬಟ್ ನಾನು ಆ ಗುರಿ ಮುಟ್ಟಲೇಬೇಕು ಅನ್ನುವ ಒಂದು ಛಲ, ಆ ಬರ್ನಿಂಗ್ ಡಿಸೈರ್ ನಿಮ್ಮಲ್ಲಿ ಬೆಳೀತಾ ಇದೆ. ಸೊ ಇಷ್ಟೇ ನನ್ನ 2 ಮಾತುಗಳು ಮುಗಿಸುತ್ತೇನೆ. ಎಲ್ಲರಿಗೂ ಮುಖ್ಯಸ್ಥರು, ನಮ್ಮ ಸಮಾಜದ ಗಣ್ಯರು, ಯುವ ಬಂಧುಗಳು, ನನ್ನ ಸನ್ಮಿತ್ರರಾದಂಥ ಲಕ್ಷ್ಮಣ ರೂಪ ಅವರು ಕೊಟ್ಟಿದ್ದಾರೆ. ಚಪ್ಪಾಳೆ ಒಂದು 10 ನಿಮಿಷಗಳ ಒಂದು ಪಾಠ ಮಾಡ್ತಾರೆ. ಇದು ಪಾಠ ನಂತರ ಮತ್ತೆ ಈ ಕಾರ್ಯಕ್ರಮ ಎಲ್ಲ ಆದ್ಮೇಲೆ PUC, SLC, ITI, ಡಿಪ್ಲೊಮಾ ಮಕ್ಕಳೆಲ್ಲ ಕೆಳಗಡೆ ಕೂರಿಸ್ತೀವಿ. ಬೇರೆಯವರು ಕೂತ್ಕೊಳ್ಳಿ. ಸಮಾಜದ ಹಿರಿಯರು, ಗಣ್ಯರು, ಸನ್ನಿಹಿತರ ಸ್ವಾಮೀಜಿ ಅವರು ಬರ್ತಾರೆ, ಅವೆಲ್ಲ ಅನುಭವಿಸಬೇಕು. ನಂತರ ಕ್ಲಾಸ್ ಶುರು ಆಗ್ತದೆ. ಈಗ 10 ನಿಮಿಷ ಮಾತಾಡ್ತಾರೆ. ಇದಾದ್ಮೇಲೆ ನಮ್ಮ ರಾಜ್ಯ ಸಂಘಟನೆಯ ಹಿರಿಯರಾದಂಥ ವಿಕೋಪ ಅವರು ಮಾತಾಡ್ತಾರೆ, ಸನ್ಮಾನ ಮಾಡ್ತೀವಿ. ನಂತರ ಪೂಜ್ಯರು ನಿಮಗೆ ಒಂದು 10 ನಿಮಿಷದಲ್ಲಿ ದೈವಿಕ ವಾಣಿ ಹೇಳ್ತಾರೆ. ಪೂಜ್ಯರು ಸಹ ಇವತ್ತು ಶಿಕ್ಷಕರಾಗ್ತಾರೆ. ಕಾಲೇಜ್ ಮಕ್ಕಳಿಗೂ ಪಾಠ ಹೇಳ್ತಾರೆ, ಕೆಳಗಡೆ ಮಕ್ಕಳಿಗೂ ಪಾಠ ಹೇಳ್ತಾರೆ. ಇದೊಂಥರ ಹೊಸ ವಿನೂತನವಾದದ್ದು. ಜೋರಾಗಿ ಚಪ್ಪಾಳೆ ಕಳೆದ ಮೂಲಕ ಎಲ್ಲರಿಗೂ ನಮಸ್ಕಾರ. ಇವತ್ತು ರವಿವಾರ 23 ಜುಲೈ 23 ನಿಜವಾಗ್ಲೂ ಒಂದು ವಿಶೇಷ ದಿನ ಅಂತ ಅನಿಸ್ತಾ ಇದೆ. ಇವತ್ತು ಶ್ರೀ ವಿದ್ಯಾಲಯ ಶೈಕ್ಷಣಿಕ ಮತ್ತು ಸಾಮಾಜಿಕ
ಈ ಕಾರ್ಯಕ್ರಮದ ತೀವ್ರ ಸಂಖ್ಯೆ ಮತ್ತು ಅಶೋಕನ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ ಶ್ರೀ ಪುರುಷೋತ್ತಮ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿದ ಖಂಡಿತವರೇ, ಸಮಾಜದ ಹಿರಿಯರು ಮುಖಂಡರಾದಂಥ ಸಾಮಾನ್ಯ ನ್ಯಾಯಾಧೀಶರಾದಂಥ ಶ್ರೀ ಎಸ್ ಸುಲಭನವರೇ, ಮಾನ್ಯ ಅಪರ ರೈತರು ವಾಣಿಜ್ಯ ತೆರಿಗೆ ಸರ್ಕಾರ ವಿಧಾನ ಸಾಗರವರೇ ಮತ್ತು ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣೆ ಮತ್ತು ಈಗ KS ಮತ್ತು IAS ಪರೀಕ್ಷೆ ಸಾಧನೆ ಎಲ್ಲ ಸಮಾಜ ಸಾಧಕರೇ ಮತ್ತು ನಮ್ಮ ಸಮಾಜ ವೇದಿಕೆಗಳೆಲ್ಲ ಸಮಾಜದಲ್ಲಿದ್ದಾರೆ ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಗುಲ್ಬರ್ಗ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ಎಲ್ಲ KS ಮತ್ತು IAS ಆಗಮಿಸಿದೆ. ಈಗ ತಾನೇ ನಿಮ್ಮ ಜೊತೆ ಹಂಚ್ಕೊಂಡ್ರು ಲಕ್ಕಪ್ಪ ಹನುಮಣ್ಣ ತಮ್ಮ ಸಾಧನೆ ಹಂಚ್ಕೊಂಡ್ರು, ಲಕ್ಷ್ಮಣ್ ಬಬ್ಲಿ ಈಗ ತಾನೇ KS ಪರೀಕ್ಷೆ ಸಾಧನೆ ಮಾಡಿದ್ರು, ಅವರು ಸಹ ತಮ್ಮ ಅನುಭವ ಹಂಚ್ಕೊಂಡಿದ್ದಾರೆ. ಇನ್ನೂ ಸಾಕಷ್ಟು ಸಾಧಕರಿದ್ದಾರೆ ವೇದಿಕೆ ಮೇಲೆ. 10 ವರ್ಷದ ಹಿಂದೆ KS ಪರೀಕ್ಷೆ ಸಾಧನೆ ಮಾಡಿದ್ದಾರೆ, ಈಗ ಇತ್ತೀಚೆಗೆ ಸಾಧನೆ ಮಾಡಿದ ಅಭ್ಯರ್ಥಿಗಳು ವೇದಿಕೆ ಮೇಲಿದ್ದಾರೆ. ನಿಜವಾಗ್ಲಿಂದ ಒಂದು ಕಾರ್ಯಕ್ರಮ ನೆಲೆದ ಮೇಲೆ ಅವರು ಆಗಬೇಕು ಅಂತ ನನ್ನ ಇಚ್ಛೆ ಅನಿಸ್ತದೆ. ಈಗ ತಾನೇ ಅವರು ತಮ್ಮ ಅನುಭವ ಹಂಚ್ಕೊಂಡ್ರು. ಬಟ್ ಏನಂದರೆ ಈ ಒಂದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಕನಸನ್ನು ಹಾಯಿಕೊಡೋದು. ಈಗ ನಿಮ್ಗೆ ಹೇಳೋದು ಕನಸಂದ್ರೆ ಹೇಗಿರ್ಬೇಕಂದ್ರೆ ಕನಸು ಡ್ರೀಮ್. ಆ ಕನಸು ನಿಮ್ಗೆ ಹೇಗಿದ್ರೆ ಮಕ್ಕಳಿಗೆ ಕೊಡಬಾರ್ದು, ಹಾಗಿರ್ಬೇಕು. ದಟ್ ಡ್ರೀಮ್ ಶುಡ್ ನಾಟ್ ಅಲೌ ಯು ಟು ಸ್ಲೀಪ್ ಅಂತ. ರಾತ್ರಿ ಮಲ್ಕೊಂಡಾಗ ಕನಸು ಕಾಣೋದಲ್ಲ, ದ ಡ್ರೀಮ್ ಶುಡ್ ನಾಟ್ ಅಲೌ ಯು ಟು ಸ್ಲೀಪ್ ಅಂತ. ಸೊ ಹಾಗೆ ಕನಸು ಹೇಗಿರ್ಬೇಕಂದ್ರೆ ನಾನು ಜೀವನದಲ್ಲಿ ಒಬ್ಬರು ಕ್ಲಾಸಲ್ ಆಫೀಸರ್ ಇರ್ತಾರೇನೋ, ಅಥವಾ ನಾನು ಬಿಸ್ನೆಸ್ ಮ್ಯಾನ್ ಆಗ್ತಿರ್ತಾರೇನೋ, ಅಥವಾ ಒಬ್ಬರು ಪೊಲಿಟಿಷಿಯನ್ ಆಗ್ತಿರ್ಬೋದು, ಏನೇ ಇರ್ಬೋದು. ಬಟ್ ಆ ಕನಸು ಹೇಗಿರ್ಬೇಕಂದ್ರೆ ರಾತ್ರಿ ಮಲ್ಕೊಳ್ಳೋ ನೆನಪಾಗಬೇಕು, ಮುಂಜಾನೆ ಹಾಸಿಗೆ ಇಳೋದು ನೆನಪಾಗಬೇಕು, ನಾಷ್ಟ ಮಾಡೋದು ನೆನಪಾಗಬೇಕು. ಸೊ ಫುಲ್ ಡೇ ನಿಮ್ಗೆ ಅದನ್ನ ಬರೀಬಾರ್ದು, ಜಾಗೃತವಾಗಿರ್ಬೇಕು. ನಾನು ಜೀವನದಲ್ಲಿ ಏನು ಮಾಡಬೇಕಾಗಿದೆ, ವಾಟ್ ಐ ಹ್ಯಾವ್ ಪ್ಲಾನ್ ಟು ಅಚೀವ್ ಮೈ ಲೈಫ್. ಸೊ ಆ ಕ್ಷಣ ಆ ಹೇಗಿರ್ಬೇಕಂದ್ರೆ ನಾನು ಜೀವನದಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ಅದನ್ನು ನಿಮ್ಮ ಗುರಿ ಆಗಿರ್ಬೇಕಂದ್ರೆ ಆ ಬಟ್ಟೆ ನೋವು ಅಂತ ಹೇಳಿದಿರಲ್ಲ, ಬಟ್ಟೆ ನೋವು ಅಂತ ಹೇಳ್ತಾರೆ ನೋಡ್ರಿ, ಅದು ಆಗಬೇಕು. ಹಾಗೆ ಹೇಗಿರ್ಬೇಕಂದ್ರೆ ಅದು 6 ತಿಂಗಳು 1 ವರ್ಷ ನಾನು ಜೀವನದಲ್ಲಿ ಸಾಧನೆ ಮಾಡುವುದರಿಗೆ ಅದು ಆ ಕನಸು ಆಗಿರಬೇಕು ಅಂತ ನನ್ನ ಇಚ್ಛೆ. ಬಟ್ ಹಾಗಿರ್ಬೇಕಂದ್ರೆ ಈ ಒಂದು ಡೆಡಿಕೇಟ್ ಲೈಫ್ ಹೇಗಿದ್ರೆ ನೀವೊಂದು ಊರಿಗೆ ಹೋದಾಗ ನಾನು KS ಮಾಡ್ತೀನಿ, IAS ಮಾಡ್ತೀನಿ, ಯಾವಾಗ ಕರ್ಕೊಂಡು ಹೋಗುವಂತಲ್ಲ ಇದು. ಅದು ತಪಸ್ಸು ಮಾಡಬೇಕು. ಅದು ತಪಸ್ಸು ಹೇಗಿರ್ಬೇಕಂದ್ರೆ ತಪಸ್ಸು ಮಾಡಿದ್ದು ನಿಮ್ಮ ಗುಲ್ಬರ್ಗ ಜಿಲ್ಲೆ ಸುದ್ದಿ ಆಗೋದು ಹೇಗೆಂದ್ರೆ ಯು ಹ್ಯಾವ್ ಟು ವರ್ಕ್ ಇನ್ ಸೈಲೆನ್ಸ್. ತೋರಿಕೆ ನೀವು ಎಫರ್ಟ್ ಮಾಡೋದು ಬೇಡ. ಯು ಹ್ಯಾವ್ ಟು ವರ್ಕ್ ಇನ್ ಸೈಲೆನ್ಸ್. ಲೆಟ್ ಯುವರ್ ಸಕ್ಸಸ್ ಮೇಕ್ಸ್ ನಾಯ್ಸ್ ಇನ್ ಸೊಸೈಟಿ. ಸಮಾಜದಲ್ಲಿ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಹಾಗೆ ನೀವು ಸಾಧನೆ ಆಗುತ್ತೆ. ಈಗ ನಮ್ಮ ಸಾಧಕರು ಸಮಾಜವನ್ನು ವರ್ಷನ ಸಾಧನೆ ಮಾಡಿದರೆ KS IAS ಇಡೀ ಊರಿಗೆಲ್ಲ ನಮ್ಮ ಕರ್ನಾಟಕದಿಂದ ರಾಜ್ಯದಿಂದ ಹೇಳಬೇಕು ವಿಷಯ ಬಹಳ ಖುಷಿ ಆಗ್ತದೆ. ತಾವೇನಂದರೆ ಆ ಒಂದು ಸಾಧನೆ ಸುದ್ದಿ ಹಾಗೆ ನಾವು ಮಾಡ್ಕೋಬೇಕಾಗ್ತದೆ. APJ ಒಂದು ಮಾತಾಡ್ತಾರೆ, ಡಾಕ್ಟರ್ APJ ಒಂದು ಮಾತಾಡ್ತಾರೆ, ಡು ನಾಟ್ ಟ್ರೈ ಟು ಲುಕ್ ಬ್ಯೂಟಿಫುಲ್, ಡು ನಾಟ್ ಟ್ರೈ ಟು ಲುಕ್ ಬ್ಯೂಟಿಫುಲ್, ಬಟ್ ಇಫ್ ಯು ಬ್ಯೂಟಿಫೈ ಯುವರ್ ವರ್ಕ್ಸ್, ದೆನ್ ಯು ವಿಲ್ ಲುಕ್ ಬ್ಯೂಟಿಫುಲ್ ಅಂತ. ನೀವು ಮಾಡುವಂಥ ಕೆಲಸಗಳನ್ನ ಸೌಂದರ್ಯಗೊಳಿಸ್ರಿ, ಆದರೆ ನಿಮ್ಮನ್ನು ನೀವು ಸೌಂದರ್ಯಗೊಳಿಸಿದ್ರೆ ಅನ್ಕೋಬೇಡ್ರಿ. ನೀವು ಮಾಡುವಂಥ ಕೆಲಸಗಳನ್ನು ಸೌಂದರ್ಯಗೊಳಿಸಿದ್ರೆ ನೀವು ಹೇಗಿದ್ರು ಚೆನ್ನಾಗಿ ಕಾಣಿಸ್ತಾರಲ್ಲ. ಈಗ ಸಾಧನೆ ಮಾಡಿರೋರು ಭಾಳ ನಮಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ದೋಸ್ ಹೂ ಹ್ಯಾವ್ ಮೇಡ್ ಸಕ್ಸಸ್ಫುಲ್, ದೋಸ್ ಹೂ ಹ್ಯಾವ್ ಮೇಡ್ ಅಚೀವ್ಮೆಂಟ್, ದೇ ಲುಕ್ ಬ್ಯೂಟಿಫುಲ್ ಬಿಕಾಸ್ ದೇ ಹ್ಯಾವ್ ಬ್ಯೂಟಿಫೈಡ್ ದೇರ್ ವರ್ಕ್. ಅವ್ರು ಮಾಡುವಂಥ ಕೆಲಸಗಳನ್ನ ದೇ ಹ್ಯಾವ್ ಮೇಡ್ ಇಟ್ ಬ್ಯೂಟಿಫುಲ್ ಅಂತ. ಸೊ ಹಾಗೆ ನಾವು ಬಹಳ ಜವಾಬ್ದಾರಿ ಮಾಡ್ಕೋಬೇಕು, ಪ್ರೀತಿಯಿಂದ ಇಷ್ಟಪಟ್ಟು ಮಾಡ್ಕೋಬೇಕು. ಏನೇನೋ ಮಾತಾಡಿದೆ, ನೀವು ಏನೋ ಪ್ರೀತಿಸ್ತಿರೋ, ನೀವು ಏನನ್ನು ಪ್ರೀತಿಸ್ತಿರೋ ಅದೇ ನಿಮ್ಮನ್ನು ಪ್ರೀತಿಸುತ್ತದೆ ಅಂತ. ನೀವೇನಂದರೆ ನಿಮ್ಮ ಟೈಮನ್ನು ಯಾವ ಸಮಯದಲ್ಲಿ ನೀವು ಟೈಮ್ ಅದಕ್ಕೆ ಎಲ್ಲ ನಿಶ್ಶಬ್ದವಾಗಿ ಪ್ರಾರ್ಥನೆ ಮಾಡಬೇಕು. ಸೈಲೆಂಟ್ ಯಾವ ಗಲಾಟೆ ಮಾಡಬೇಡಿ, ನಿಶ್ಶಬ್ದವಾಗಿ ಒಂದು ಶಿಸ್ತಿನ ಪರಿಪಾಲನೆ ಮಾಡಿ. ಹಿರಿಯರಿದ್ದಾರೆ, ಪ್ಲೀಸ್ ಮೊಬೈಲ್ ಸರ್
ಹನ್ನೆರಡು ಹಾಕುವಾಗ ದಯವಿಟ್ಟು ಸುಸ್ತಾಗಿ ಇದು ನಮ್ಮ ಸಂಘಟನೆ ಶಿಕ್ಷೆ ತೋರಿಸೋಣ, ನಮ್ಮ ಆತ್ಮವಿಶ್ವಾಸ ತೋರಿಸೋಣ. ದಯವಿಟ್ಟು ಶಿಸ್ತಾಗಿ ಮುಖ್ಯವಾಗಿ ಕೇಳಿಸುತ್ತಾ ಅವ್ರಿಗೆ ನೀವು ಏನನ್ನು ಪ್ರೀತಿಸ್ತೀರೋ ಅದೇ ನಿಮ್ಮನ್ನು ರೂಪಿಸುತ್ತದೆ ಅಂತ. ಯಾವುದೋ ಪುಸ್ತಕ ಇರ್ಬೋದು, PSI ಪುಸ್ತಕ ಇರ್ಬೋದು, KS ಪುಸ್ತಕ ಇರ್ಬೋದು, ಅಥವಾ ಮತ್ತು ಬೇರೆ ಯಾವುದೋ ಉದ್ಯೋಗ ಇರ್ಬೋದು. ನೀವು ಏನನ್ನು ಪ್ರೀತಿಸ್ತೀರೋ ಅದೇ ನಿಮ್ಮನ್ನು ರೂಪಿಸುತ್ತದೆ ಅಂತ. ನಿಮ್ಮ ಜೀವನ ಹೇಗಾಗುತ್ತಂದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಾರೆ, ನಿಮ್ಮ ಜೀವನ ಹೇಗಿರುತ್ತಂದ್ರೆ ಇಟ್ಸ್ ಶುಡ್ ಬಿ ಲೈಕ್ ಎ ಫ್ಲವರ್ ಅಂತ. ಆ ಹೂವಿನ ಹೆಂಗಿರು, ಆ ಹೂವು ಹೇಗೆ ಹೌ ಇಟ್ ಗಿವ್ಸ್ ದ ಫ್ರಾಗ್ರೆನ್ಸ್, ಹೇಗೆ ಸುವಾಸನೆಯನ್ನು ಕೊಟ್ಟು ತನ್ನ ಜೀವನ ಮುಗಿಸುವ ಹಾಗೆ ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಸಾಧನೆ ಮಾಡ್ಕೊಂಡು ಎಲ್ಲರಿಗೂ ಸಹಾಯ ಮಾಡ್ತಾ ನಿಮ್ಮ ಜೀವನದಲ್ಲಿ ಇಟ್ಸ್ ಲೈಕ್ ಎ ಫ್ಲವರ್ ಅಂತ ಹೇಳಿ. ಸೊ ಹಾಗೆ ಸಿದ್ದೇಶ್ವರ ಸ್ವಾಮೀಜಿ ಹೇಳುವಂಥ ಒಂದು ವಿಚಾರ ನಿಜವಾಗ್ಲೂ ತಾವೆಲ್ಲ ಜೀವನದಲ್ಲಿ ಒಂದು ಸಾಧನೆ ಮಾಡಿಕೊಂಡು ನೂರಾರು ಜನರಿಗೆ ನಿಮ್ಮಿಂದ ಹೆಲ್ಪ್ ಆಗಬೇಕು. ನೀವು ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕಿಂತ ಮುಂಚೆ ಮೊದಲು ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡೋದು. ನೀವು ನೂರಾರು ಜನರಿಗೆ ಸಹಾಯ ಮಾಡೋದಕ್ಕೆ ಬೇಡ, ಮೊದಲು ನಿಮ್ಮ ತಂದೆ ತಾಯಿ, ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಅವ್ರಿಗೆ ಸಹಾಯ ಮಾಡಿ, ಆಮೇಲೆ ಹೆಲ್ಪ್ ಸೊಸೈಟಿ ಅಂತ. ಸೊ ನಿಜವಾಗ್ಲೂ ಆ ಜವಾಬ್ದಾರಿಯಿಂದ ತಾವೆಲ್ಲ ಸಾಧನೆ ಮಾಡಬೇಕಾಗಿದೆ. ಜೊತೆಗೆ ಇನ್ನೊಂದು ಹೇಳ್ತಾರೆ, APJ ಇನ್ನೊಂದು ಮಾತು ಹೇಳ್ತಾರೆ, ಯು ಶುಡ್ ಸಲ್ಯೂಟ್ ಯುವರ್ ವರ್ಕ್ಸ್. If you salute your works, then you will not salute others. If you salute your works, then you will not salute others. If you pollute your works, then you have to salute everyone. You should not pollute your works ಅಂತ ಹೇಳ್ತಾರೆ. ಸೊ ಏನಂದರೆ ತಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಕೊಂಡ್ರೆ ತಿಳ್ಕೊಂಡು ಹೋಗುವಂಥಲ್ಲ, ಸೈಲೆಂಟ್ ಆಗಿ ಒಂದು ಸಾಧನೆ ಮಾಡಿದ್ರೆ ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಬರ್ತದೆ. ಈ ಕಾರ್ಯಕ್ರಮವನ್ನು ನಮ್ಮ DYFR ಫೌಂಡೇಶನ್ ಆಯೋಜನೆ ಮಾಡಿದರೆ ಇದು ಶರಣ್ ಬೆಳೆಸಲಿಂದ ಏನೊಂದು ಒಂದು ಜವಾಬ್ದಾರಿಯನ್ನು ಮಾಡ್ತಾರೆ. ನಿಜವಾಗ್ಲೂ ಭಾಳ ಹೆಮ್ಮೆಯ ವಿಷಯ. ಜೊತೆಗೆ ನಮ್ಮ ಸಮಾಜದ ಹುಡುಗ ಅಂತ ಪುಸ್ತಕನ ನಮ್ಮ ಸ್ವಾಮೀಜಿಯವರು ಸಹಿತ ಸಾಕಷ್ಟು ನಮ್ಮ ಸಮಾಜದ ಬಾಂಧವರು ಸಹಾಯ ಮಾಡ್ತಾ ಇದ್ದಾರೆ. ಇಂಥ ಫೌಂಡೇಶನ್ನಿಂದ ಭಾಳಷ್ಟು ಸಾಕಷ್ಟು ಕೆಲಸ ಆಗಬೇಕಾಗಿದೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಶರಣ್ ಬೆಳೆಸರ್ ಆ್ಯಂಡ್ ಟೇಕನ್ an initiative to organize this program, and I am thankful to all the society members. Thank you. ನಾಯಕರಾದಂಥ ಶ್ರೀ ವೆಂಕಟೇಶ್ವರ ಅವರು 5 ನಿಮಿಷದಲ್ಲಿ ನಿಮ್ಮ ಉದ್ದೇಶ ಮಾತಾಡ್ತಾರೆ. ಯಾಕಂದ್ರೆ ಟೈಮ್ ಆಗಿದ್ದರಿಂದ ಟೈಮ್ ಸರ್ ಮಸ್ಟ್. ಜಗತ್ತಿಗೆ ನಮಸ್ಕರಿಸುತ್ತಾ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀಮಾನ್ ಸೋಮನಾಥ್ ಅವರು ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಶ್ರೀಮಾನ್ ಯಲ್ಲಪ್ಪನವರೇ, ಜಗನ್ನಾಥ್ ಸಾಗರ್ ಅವರೇ, ಶ್ರೀ ಪಿ ಶಂಕರ್ ಅವರೇ, ಹಾಗೂ ಅಧಿಕಾರಿಗಳಾದಂಥ ಲಕ್ಷ್ಮಣಪ್ಪರವರೇ, ವಿನೋದ್ ಕುಮಾರ್, ಬಾಲಕೃಷ್ಣ ವರದಿಗಳಿದ್ದಾರೆ, ಹಾಗೂ ವೇದಿಕೆಗಳಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳು. ನನಗೆ ಅನಿಸ್ತಾ ಇದೆ ಈ ವೇದಿಕೆ ನಮ್ಮ ಭಾಷಣ ಸೂಕ್ಷ್ಮ ಅಲ್ಲ ಅಂತ ಅನಿಸ್ತದೆ ನನಗೆ ಮಾತಾಡೋದಕ್ಕೆ. ಲೋಕೇಶ್ ಹೇಳಿದ್ರೆ ಎರಡು ಮಾತಾಡ್ತೀನಿ ಅಷ್ಟೇ. ಇವತ್ತು ಈ ವೇದಿಕೆ ನೋಡಿದ್ರೆ ನಿಜವಾಗ್ಲೂ ತುಂಬ ಸಂತೋಷ ಅನಿಸ್ತದೆ. ಭಾಳ ಒಂದು ವಿಚಾರವಾದ ಒಂದು ವೇದಿಕೆ ಇದು. ನನಗೆ ಲೋಕೇಶ್ ಅವರು ಭಾಳ ಹೇಳ್ತಾ ಇದ್ರು ವೇದಿಕೆ ಬನ್ನಿ ಬನ್ನಿ ಅಂತ. ನಮ್ದು ಏನಿದೆಪ್ಪ ರಾಜ್ಯ ಸಂಘದವ್ರದ್ದು, ನಮ್ಮ ಸಂಘಟನೆಗಳು ಹೋರಾಟಗಾರ ಅಷ್ಟೇ. ನೀವೇನೇನು ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ನೀವು ಮಾಡಿರಿ, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಷ್ಟೇ ಹೇಳ್ತಾ ಇದ್ದೆ. ಆದ್ರೆ ಒತ್ತಡ ಮೇರೆಗೆ ನಮ್ಮ ಸ್ವಾಮೀಜಿ ಆಶೀರ್ವಾದ ಇವತ್ತು ಬಂದಿದ್ದೀವಿ. ಆದರೆ ನೀವು ನೋಡಿದಾಗ ನಿಜವಾಗ್ಲೂ ತುಂಬ ಸಂತೋಷ ಅನಿಸ್ತದೆ. ನೋಡಿ, ಇಲ್ಲಿ ಮಕ್ಕಳಿಂದ ಹಿಡಿದು ಅಧಿಕಾರಿಗಳು, ರಾಜಕಾರಣಿಗಳು, ರೈತರು, ಕೈಗಾರಿಕೋದ್ಯಮಿಗಳು, ಉಪ್ಪಾರ ಎಲ್ಲ ಸೇರಿದ್ದಾರೆ ಈ ಸಭೆಯಲ್ಲಿ. ಇದನ್ನು ನೋಡಿದಾಗ ನಿಜವಾಗ್ಲೂ ಸಂತೋಷ ಆಗುತ್ತೆ. ನನ್ನ ಒಂದು ಅರಿಕೆ ಇದನ್ನು ನೋಡಿದಾಗ ನನಗೆ ಅನಿಸ್ತಾ ಇದೆ, ಶರಣ ಪಂಡಿತರಿಗೆ ನನ್ನ ಒಂದು ರಾಜ್ಯ ಸಂಘದಿಂದ ಒಂದು ಕೋರಿಕೆ. ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತಲ್ಲ ಈ ಮಕ್ಕಳನ್ನು ನೋಡ್ತಾ ಇದ್ರೆ, ಇಲ್ಲಿ ನಮ್ಮ ಹೆಣ್ಮಕ್ಳು ನೋಡ್ತಾ ಇದ್ರೆ, ಅವರಲ್ಲಿ ಏನೋ ಒಂದು ಆಸೆ ಇದೆ. ನೀವೇನೋ ಒಂದು ಇವರಿಗೊಂದು ಶಕ್ತಿ ತುಂಬಿದ್ದೀರಿ. ಇದು ನಿರಂತರವಾಗಿರಬೇಕು. ಯಾಕಂದ್ರೆ ದೇವರು ನಿಮಗೆ ಎಲ್ಲ ಶಕ್ತಿಗಳು ಪಡಿತಾರೆ. ಉಪ್ಪರಲ್ಲಿ ನೀರಂತ ಶಕ್ತಿ ಉಪ್ಪಲ್ಲಿ ಯಾರಲ್ಲಿ ಇಲ್ಲ. ದಯವಿಟ್ಟು ನಾವು
ಈ ರಾಜ್ಯ ಸಂಘದಿಂದ ನಾನೊಬ್ಬ ಪದಾಧಿಕಾರಿ, ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಈ ರಾಜ್ಯದಲ್ಲಿ ಉಪ್ಪಾರ ಪರವಾಗಿ ಸಮಾಜ ಪರ ಹೋರಾಟ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಮ್ಮ ಭಗೀರಥ ಜಯಂತಿ ನಮ್ಮ ಸಮಾಜಕ್ಕೆ ಕೊಡ್ತಕ್ಕಂಥ ಈಗ ಅನೇಕ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಇವೆಲ್ಲ ಸೇರೋ ಕಾರಣ ಈ ಜಯಂತಿ ಒಂದು ಭಗೀರಥ ಜಯಂತಿ ಅಂತಕ್ಕಂಥದ್ದು ಒಂದು ಕಾರಣ. ಅದೇ ಇವತ್ತು ನೀವೆಲ್ಲ ಸೇರ್ತಕ್ಕಂಥ ಒಂದು ಶಕ್ತಿ ಬಂದಿದೆ. ದಯವಿಟ್ಟು ನಾವು ನಮಗೆ ನಮ್ಮ ಸಂಘಕ್ಕೆ ಒಂದು ಶಕ್ತಿಯಾಗಿ ನಿಂತರೆ ನಾನು ಮುಂದೆ ಈ ಸಮಾಜದ ನಮ್ಮ ಸ್ವಾಮೀಜಿಗಳ ಆಶೀರ್ವಾದದಿಂದ ನಮ್ಮ ಪುತ್ರನ ಶಕ್ತಿ ಒಂದು ನೇತೃತ್ವದಲ್ಲಿ ನಮ್ಮ ಈ ಟ್ರಸ್ಟ್ನ ಒಂದು ಸಹಕಾರದಿಂದ ಮುಂದಿನ ಒಂದು ಒಳ್ಳೆ ಸಮಾವೇಶವನ್ನು ಮಾಡ್ತಕ್ಕಂಥ ಈ ಒಂದು ಉತ್ತರ ಕನ್ನಡದಲ್ಲಿ ಮಾಡ್ತಕ್ಕಂಥ ಒಂದು ಆಶೆ ಇದೆ. ಆ ಸಮಾವೇಶದಲ್ಲಿ ನಾವು ಹೆಚ್ಚಿಗೆ ಹೋರಾಟ ಮಾಡಬೇಕಾಗಿದೆ. ಈ ಸಮಾಜದಿಂದ ತಾವೆಲ್ಲರೂ ತಮ್ಮ ಏಕೀಕರಣದಿಂದ ಆಕಾಂಕ್ಷೆಗಳಿಗೆ ಏಕೆ ಬಂದಿದೆ ಅವರಿಗೆ ಅಧಿಕಾರಿಗಳಿಗೆ ಮುಂದೆ ಒಂದು ದೊಡ್ಡ ಶಕ್ತಿಯಾಗಿ ಈ ಸಮಾಜ ನಿಂತಬೇಕಾದ್ರೆ ನೀವು ನಮ್ಮ ಪರವಾಗಿ ನಿಂತು ವ್ಯಕ್ತಿಗಾಗಿ ಹೋರಾಟಕ್ಕೆ ಸಹಕಾರ ಕೊಡಬೇಕಂತೇಳಿ ನನ್ನ ಒಂದು ಕಳಕಳಿ ಮನವಿ. ಇದು ನಮ್ಮ ರಾಜ್ಯದಲ್ಲಿ ತಾವೆಲ್ಲರೂ ಇವತ್ತು ನನ್ನ ವೇದಿಕೆ ಕರೆಸಿ ಏನು ಇವತ್ತು ನಾನು ಮಾತಾಡಿ ಕೊಟ್ಟಿರ್ತಕ್ಕಂಥ ಮಾಡಿ ಅಲ್ಪ ಒಂದು ಸಹಾಯ ಕೊಟ್ಟಿದ್ದೀರಿ. ಇವತ್ತು ಕನ್ನಡಿಗರ ಋಣ ನನ್ನ ಒಂದು ಮನದಿಂದ ಧನ್ಯವಾದ ಅರ್ಪಿಸ್ತೀನಿ. ವಿಶೇಷವಾಗಿ ಗುರುಪುರದ ಸಂಘ ಜಿಲ್ಲಾ ಸಂಘದ ಒಂದು ನಮ್ಮ ಶ್ರೀನಿವಾಸರವರು, ಈ ವರ್ಮಯ್ಯವರು, ಇಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಅನಂತ ಧನ್ಯವಾದ. ಜಿಲ್ಲಾ ಉಪ್ಪಾರ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಕಾಂತ್ ಸರ್ ಮುಂದೆ ಪ್ರಥಮ ದರ್ಜೆಯ ವೃತ್ತದಾರರಂತ ಡಿ.ವೈ. ಉಪ್ಪಾರವರ ಈ ಶೈಕ್ಷಣಿಕ ಮತ್ತು ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಶರಣ ಬಿ. ಮಣಿಯವರೇ ಮತ್ತು ನಮ್ಮ ಸಮಾಜದ ಕುಲಗುರುಗಳು ಮತ್ತು ರಾಜ್ಯದ ಎಲ್ಲ ಸ್ವಾಮಿಗಳ ಪ್ರಧಾನ ಕಾರ್ಯಗಳು ಮತ್ತು ಅಖಂಡ ಭಾರತದ ಏಕೈಕ ನಮ್ಮ ಸಮಾಜದ ಸ್ವಾಮಿಗಳಂತ ಸರ್ವಪೂಜ್ಯ ಜಗದ್ಗುರುಗಳಂತ ಶ್ರೀ ವಿಶ್ವೋತ್ತಮಾನಂದ ಮಹಾಸ್ವಾಮಿಗಳು ಅವರ ಪಾತ್ರಕ್ಕೆ ವಹಿಸಿ ನಾವು ಹೇಳುವುದಂದರೆ ಈ ಒಂದು ಕಾರ್ಯಕ್ರಮ ಈಗ ಉದ್ಘಾಟನೆ ಮಾಡಿದಂಥ ಹಿರಿಯರು ಮತ್ತು ನಮ್ಮ ರಾಜ್ಯದ ಏಕೈಕ ನ್ಯಾಯಾಧೀಶರಾದಂಥ ಹಾಗೆ ನಿವೃತ್ತರಾದಂಥ ಎಚ್. ಬಿಳ್ಳಪ್ಪ ಸಾಗರೆ ಮತ್ತು ಹಿರಿಯ ಅಧಿಕಾರಿಗಳಾದಂಥ ಜಗನ್ನಾಥ್ ಸಾಗರ್ ಅವರೇ, ಟಿ. ಶಿವಶಂಕರ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸುವ ಸಮಾಜದ ಮುಖಂಡರಾದಂಥ ಲಕ್ಷ್ಮಣ ಉಪ್ಪಾರ್ ಅವರೇ, ದಿನೇಶ್ ಕುಮಾರ್ ಅವರೇ, ಬಾಳಪ್ಪ ಅಂಜಗುಂದಿ ಅವರೇ, ಎಸ್. ವರರಾಜ್ ಅವರೇ, ವೆಂಕಟೇಶ್ ಉಪ್ಪಣ್ಣ ಅವರೇ, ಮೇಲಾಗಿ ಈ ಭಾಗದ ಮತ್ತು ಬಳ್ಳಾರಿ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಮತ್ತು ರಾಜ್ಯ ಉಪ್ಪಾರ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾದ ಈ ವೆಂಕಟಪ್ಪ ಅವರೇ ಮತ್ತು ಗುಲ್ಬರ್ಗ ಜಿಲ್ಲೆಯ ಅಧ್ಯಕ್ಷರು ಮತ್ತು ಹಿರಿಯರಾದಂಥ ಶ್ರೀನಿವಾಸ ಸಾಗರ್ ಅವರೇ ಮತ್ತು ಯಾದಗಿರಿ ಜಿಲ್ಲೆಯ ವಕೀಲರು ಮತ್ತು ಸಹಪಾಠಿಗಳಾದಂಥ ಶಿವರಾಯ ಗೊತ್ತಿದೆ, ರಾಯಚೂರು ಜಿಲ್ಲೆಯ ಅಧ್ಯಕ್ಷರಾದಂಥ ಅಂಬರೀಶ್ ಅವರೇ, ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಾದಂಥ ಸ್ವಾಮಿ ಅವರೇ ಮತ್ತು ಗೌರವಾಧ್ಯಕ್ಷರಾದಂಥ ಗುಲ್ಬರ್ಗ ಜಿಲ್ಲೆಯ ತಿಮ್ಮನ ಹೊರಪೇಟೆ ಅವರೇ, ಬಳ್ಳಾರಿಯಾದಂಥ ಮಹಾವೀರ್ ಉಪ್ಪಾರ್ ಅವರೇ, ಅದರಂತೆ ಯಾವತ್ತೂ ಈ ಹೈದರಾಬಾದ್ ಕರ್ನಾಟಕದ ಉಪ್ಪಾರ ಸಮಾಜದ ಪದಾಧಿಕಾರಿಗಳೇ ಮತ್ತು ಬಂಧುಗಳೇ, ಹಿರಿಯರೇ, ಮಹಿಳೆಯರೇ, ಡಿ.ವೈ. ಉಪ್ಪಾರ್ ಅವರು ಹೈದರಾಬಾದ್ ಕರ್ನಾಟಕದವರು ನಿಂತ್ಕೊಂಡು ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂದರೆ ಅವರು ಮೂಲತಃ ಬಿಜಾಪುರ, ಅವರ ಸಂಬಂಧ ಎಲ್ಲ ರಾಯಚೂರು ಜಿಲ್ಲೆಗೆ ಆಗಿದೆ. ಗುಲ್ಬರ್ಗದಲ್ಲೇ ಮನೆ ಇತ್ತು, ಗುಲ್ಬರ್ಗದಲ್ಲೇ ಕಾಂಟ್ರಾಕ್ಟ್ ಆಗಿದೆ. ಅವರು ಆ್ಯಕ್ಚುಲಿ ಮೂಲತಃ ಹೈದರಾಬಾದ್ ಕರ್ನಾಟಕದವರು. ಸೊ ಅವರೇ ಬಹಳಷ್ಟೇ ಕಷ್ಟಪಟ್ಟು ಭಗೀರಥ ಪ್ರಯತ್ನದ ಮೂಲಕ ದೊಡ್ಡ ಕಾಂಟ್ರಾಕ್ಟ್ ಆದರು. ರಾಜ್ಯದಲ್ಲಿ ಅತ್ಯುತ್ತಮ ಹಿರಿಯ ಗುಡ್ಡದವರೇ ಡಿ.ವೈ. ಉಪ್ಪಾರ್. ಇದು ನಮ್ಮ ಸಮಾಜಕ್ಕೆ ಒಂದು ಶ್ರೇಷ್ಠ ಸಲ್ಲಿಸ್ತದೆ. ಅಂತ ಗುಡ್ಡದಾದಂಥ ಡಿ.ವೈ. ಉಪ್ಪಾರ್ ಅವರು ಈ ಒಂದು ಪ್ರತಿಷ್ಠಾನವನ್ನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮೆಲ್ಲರಿಗೆ ಒಂದು ಒಳ್ಳೆಯ ಒಂದು ಉತ್ಸಾಹ ಅಂದ್ಕೊಂಡು ಹೇಳಬಲ್ಲೆ. ಯಾಕಂದರೆ ಡಿ.ವೈ. ಉಪ್ಪಾರ್ ಕುಬೇರ ಇದ್ದಾಗ ನಮ್ಮ ಸಮಾಜದಲ್ಲಿ ಕುಬೇರನ ಮಗ ಕುಬೇರ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಶಿಕ್ಷೆ ಕಡೆ ಮಾಡ್ತಾರೆ ಅಂದರೆ
ಶಿಕ್ಷಣದಲ್ಲಿ ನಾವು ಏನಿಲ್ಲ ಜ್ಞಾನದ ಕಡೆ ಹೋಗ್ಬೇಕಾದ್ರೆ ಶಿಕ್ಷಣ ಬೇಕು, ಬೆಳಕು ಚೆಲ್ಲಬೇಕಾದ್ರೆ ಶಿಕ್ಷಣ ಬೇಕೇ ಬೇಕು. ಯಾಕಂದ್ರೆ ಇಷ್ಟು ಜನ ನಾವು 50-60 ವರ್ಷಗಳ ನಾವು ಅಜ್ಞಾನದಲ್ಲಿದ್ದೀವಿ. ఎందుకంటే ನಮ್ಮ ಹಿರಿಯರೆಲ್ಲ ಯಾವುದೋ ಒಂದು ಕಸಬು ಮಾಡಿಕೊಂಡು ಬಂದಿದ್ದು, ಉಪ್ಪ ಮಾಡಿ ಕೆಲಸನೋ, ಕೂಲಿ ಮಾಡಿ ಕೆಲಸನೋ, ಬಾಡಿ ಮಾಡಿ ಕೆಲಸನೋ, ಯಾವುದೋ ಒಂದು ಕೆಲಸ ಮಾಡಿಕೊಂಡು ಕೂಲಿ ತಗೊಂಡು ಕೆಲಸ ಮಾಡಿಕೊಂಡು ನಾವು ನಿದರ್ಶನ ಬಹಳಷ್ಟೇ ಇದ್ದಾವೆ. ಇವತ್ತು ನಾವೆಲ್ಲ ಎಜುಕೇಶನ್ ಪಡಿತಾ ಈಗಿಂದಲೇ ಇದೆಲ್ಲ ನಾವೆಲ್ಲ ಒಂದು ಕಾರ್ಯಕ್ರಮಕ್ಕೆ ಬಂದು ಅವೇರ್ನೆಸ್ ಕಾರ್ಯಕ್ರಮ ಇದು. ಸೊ ಇದೆಲ್ಲ ಭಾಗವಹಿಸ್ತೀವಿ. ಯಾಕಂದ್ರೆ ಎಜುಕೇಶನ್ ಬಹಳ ಮುಖ್ಯ. ಯಾವಾಗ ಶಿಕ್ಷಣ ಎಲ್ಲಿ ಸಿಕ್ತೋ ಅವರಿಗೆಲ್ಲ ಜ್ಞಾನೋದಯ ಆಗ್ತದೆ. ಜ್ಞಾನ ಆದ ನಂತರ ಅವರಿಗೆಲ್ಲ ಒಳ್ಳೆದು ಬೆಳೆದೆಲ್ಲ ಗೊತ್ತಾಗ್ತದೆ. ಅದ್ರ ಜೊತೆಗೆ ಶಿಕ್ಷಣ ಜೊತೆಗೆ ಸಂಸ್ಕೃತಿನ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ದೊಡ್ಡವರು ಸಣ್ಣವರು ನಾವು ಹಿರಿಯರು ಅಕ್ಕ ತಂಗಿ ಮಾವುಗಳೆಲ್ಲ ಇರಬೇಕು. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಅವಿಭಕ್ತ ಕುಟುಂಬ ಇಲ್ಲಿ ಇಲ್ಲ. ಯಾವಾಗ ನಗರಾಗಣ IAS ಆಫೀಸರಾಗಣ ಬೇರೆ ಕೂಡ ಅಪ್ಪ ಅಮ್ಮನ ಬಿಟ್ಟು. ಸೊ ಅದಕ್ಕೆ ನಾನೇ ಹೇಳ್ತೀನಿ IAS ಹಾಗೆ ಕಡಲೇ ಇಲ್ಲ. IAS ಜೊತೆಗೆ ಮನುಷ್ಯತ್ವ ಮತ್ತು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗಬೇಕಾಗ್ತದೆ. ತಂದೆ ತಾಯಿಯನ್ನು ಅಕ್ಕ ತಂಗಿಯನ್ನ ಎದುರಿಸಬೇಕು, ಗೌರವದ ಕಾರಣವನ್ನು ಅವರು ವ್ಯವಸ್ಥೆ ಸಹ ಬೆಳೆಸಬೇಕಾಗುತ್ತೆ. ಬರೀ ಎಜುಕೇಶನ್ ಮಾತ್ರ ಎಜುಕೇಶನ್ ಜೊತೆಗೆ ಆರೋಗ್ಯ ಒಳ್ಳೆ ಗುಣಗಳನ್ನು ಬೆಳೆಸಿಕೊಂಡು ನಾವೇ ಒಂದು ಸದೃಢವಾದ ಸಮಾಜ ಕಟ್ಟಕ್ಕೆ ಬಹಳ ಅನುಕೂಲ ಆಗ್ತದೆ. ಆದರೂ ಸಹ ನಮ್ಮ ಬೆಳೆದವರೇ ಇಂಥ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಯಾವ ಎಜುಕೇಶನ್ ಮಕ್ಕಳು ಇವತ್ತಿನ ಎಜುಕೇಶನ್ ಶಿಕ್ಷಣದಲ್ಲಿ ಮುಂದುವರಲೇಬೇಕು. IAS ಆಗಬೇಕು, KS ಆಗಬೇಕು, ಇವೆಲ್ಲ ಪೂರ್ವಪಾಯ ಒಂದೆಲ್ಲ ಕೆಲಸ ಇವೆಲ್ಲ. ಸೊ ಈಗಾಗಲೇ ನಾನು ಹೇಳೋದಂದ್ರೆ ಈ IAS ಒಂದು ಈ ಫಿಲಿಮ್ಸ್ ಎಕ್ಸಾಮ್ ಆನಂತರ ಮೇಲ್ಸ್ ಈಗೆಲ್ಲ ವೈವಿಧ್ಯ. ಸೊ ಈಗಾಗಲೇ ನಿಮಗೆ ಆಕ್ಚುಲಿ ಕಂಪ್ಯೂಟರ್ ಸಿಸ್ಟಮ್ ಮೇಲೆ ಸಾಕಷ್ಟು ಎಜುಕೇಶನ್ ಕೊಡುವಂಥ ವ್ಯವಸ್ಥೆ ಇದೆ. ಸಾಕಷ್ಟು ಪುಸ್ತಕಗಳಿದಾವೆ. ಇವೆಲ್ಲ ಹಾರ್ಡ್ ವರ್ಕ್ ಮಾಡೋದು, ಸತತ ಪ್ರಯತ್ನ ಮಾಡೋದ್ರ ಮುಖಾಂತರ ಏನಾದರೂ ಸಾಧನೆ ಮಾಡಬಹುದು. ಯಾಕಂದ್ರೆ ಭಗೀರಥ ನಮ್ಮ ಸಮಾಜದ ಮೂಲ ಪುರುಷ ಭಗೀರಥ ಮಹಾರಾಜ ಯಾವ ರೀತಿ ಗಂಗೆಯ ಮುಂದೆ ತಂದ ಬಹಳ ಎಷ್ಟು ಜನರಿಗೆ ತಪಸ್ಸು ಮಾಡಿದ. ಬ್ರಹ್ಮದೇವಿ ತಪಸ್ಸು ಮಾಡಿದ. ನಮ್ಮ ಶಿವನ ಉಳಿಸ್ಕೊಂಡ. ನಂತರ ಒಬ್ಬ ಋಷಿನ ಕೂಡ ಉಳಿಸ್ಕೊಂಡ. ಈ ರೀತಿ ಸಾಕಷ್ಟು ಜನರಿಗೆ ತಪಸ್ಸು ಮಾಡಿ ದೇಹವನ್ನು ಒಂದು ವೇಯಿಸಿಕೊಂಡರೆ ಕಂಪನಿ ಗಂಗೆಯನ್ನ ಹೇಗೆ ಭೂಮಿಗೆ ಬಂದ ತನ್ನ ತಮ್ಮ ಸತ್ಯಕ್ಕೆ ಕೊಡಿಸಲಿಕ್ಕೆ ಮತ್ತು ಕಲ್ಯಾಣಕ್ಕಾಗಿ ಹೇಗೆ ಗಂಗೆಯನ್ನು ಭೂಮಿಗೆ ಬಂದ ಅದೇ ರೀತಿ ಸಹ ನಾವು ಇನ್ನೂ ಚೆನ್ನಾಗಿ ನಾವು ಮುಂದೆ ಬರಬೇಕಾದ ಶಿಕ್ಷಣ ಬಹಳ ಅತ್ಯಮೂಲ್ಯ. ಆ ಶಿಕ್ಷಣದಿಂದಲೇ ನಾವೇನಾದರೂ ಸಾಧನೆ ಮಾಡಬೇಕಾಗ್ತದೆ. ಸೊ ಹೀಗಾಗಿ ನಾವು ಅದನ್ನ ಶಿಕ್ಷಣ ಪಡೆದ ಸಾಕಷ್ಟು ಕೆಲಸ ಮಾಡಬೇಕು, ಸಾಕಷ್ಟು ವರ್ಕ್ ಮಾಡಬೇಕು, ಅದಕ್ಕೆ ಪ್ರೋತ್ಸಾಹ ಬೇಕು. ಸೊ ಹೀಗಾಗಿ ಈಗ ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಯಾವಾಗ ಓದಿಸ್ರಿ ಆ ಓದಿಸೋದ್ರಿಂದ ಎಲ್ಲ ಮಾಡಿ ಪ್ರೋತ್ಸಾಹ ಕೊಡೋದ್ರೆ ಅವ್ರಿಗೆ ಧೈರ್ಯ ಕೊಡಬೇಕು, ಪ್ರೋತ್ಸಾಹ ಕೊಡಲಿ. ಆ ಪ್ರೋತ್ಸಾಹದಿಂದ ಮಾತ್ರ ಅವ್ರನ್ನ ಎತ್ತಿಸ್ತಾರೆ. ಕಷ್ಟಪಟ್ಟರೆ ಮುಂದೆ ಏನಾದ್ರು IAS ಆಗ್ಬೋದು, KS ಆಗ್ಬೋದು, ಏನಾದ್ರು ಆಗ್ಬೋದು. ಆದರೆ ನೀವು KS IAS ಅಂದುಕೊಂಡೇ ಗುರುಬಾರ್ದು. ಬೇಕಾದ್ರೆ ಇವೆಲ್ಲ ವಿಭಾಗಗಳಿದಾವ. ನೀವು ನಾಯಕರನ್ನ ನಾವು ಹೇಳ್ತೀವಿ, ನಾಯಕರಾಗಿ ಲೀಡರ್ ಆಗಬೇಕು ಹೇಳ್ತಾರೆ. ಇವತ್ತಿನ IAS KS ಎಲ್ಲ ಒಬ್ಬ MLA P ಆಗಿರ್ತಾರೆ. ಸೊ ಅಂತ ವ್ಯವಸ್ಥೆ ಬೇಡ. ಅದಕ್ಕೆ ನಾವು ಲೀಡರ್ ಆಗ್ಬೇಕು, MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ. ನಮ್ಮ ಸಮಾಜ 25-30 ಲಕ್ಷ ಜನಸಂಖ್ಯೆ ಇದೆ ನಮ್ಮ ರಾಜ್ಯದಲ್ಲಿ. ನಾವಾಗಿ MLA ಆಗಲ್ಲ, ನಾವಾಗಿ ಮಿನಿಸ್ಟರ್ ಆಗಲ್ಲ. ಆ ಒಂದು ಸಂಘಟನೆ ಮೇಲೆ ಬರಲಿ. ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಹೇಳಿದರು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ. ಶಿಕ್ಷಣ ಸಂಘಟನೆ ಹೋರಾಟ. ಯಾಕಂದ್ರೆ ಅವತ್ತಿನ ಘೋಷಣೆ ಮಾಡಿದ ಡಾಕ್ಟರ್ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಶಿಕ್ಷಣ ಬೇಕೇ ಬೇಕು. ಹೋರಾಟ ಮಾಡಿದ್ರೆ ಶಿಕ್ಷಣ ಬೇಕೇ ಬೇಕು. ಸಂಘಟನೆ ಮಾಡಿದ್ರೆ ಶಿಕ್ಷಣ ಬೇಕೇ ಬೇಕು. ಸೊ ಆ ಒಂದು ವ್ಯವಸ್ಥೆ ಆ ಮೂರು ಅಂಗಗಳ ನಾವು ಹಿಡಿದುಕೊಂಡು ಅಟ್ಲೀಸ್ಟ್ ನಾವೇ ಯಾವುದೇ ವಿಭಾಗದಲ್ಲಿ ನಾವು ಮುಂದುವರೆದ ಪ್ರಯತ್ನ ಮಾಡಬೇಕು. ಅದ್ರ ಜೊತೆಗೆ ನಮ್ಮಲ್ಲಿ ಸಂಘಟನೆ ಮುಖ್ಯ. ನಾವೆಲ್ಲರೂ ಒಂದುಗೂಡಿದ್ರೆ ಏನಾದರೂ ಸಾಧನೆ ಮಾಡ್ಬೋದು. ಯಾಕಂದ್ರೆ ನಮ್ಮ ಜಿಲ್ಲಾ ಸಾಹೇಬರು ಚೆನ್ನಾಗಿ ಹೇಳೋದು, ನಾವೆಲ್ಲ ಒಂದುಗೂಡಿ ಸಂಘಟನೆಗಳಿಂದ ನಾವು ಏನಾದರೂ ಸಾಧನೆ ಮಾಡ್ಬೋದು. ಸಂಘಟನೆಗಳಲ್ಲಿ ಏನಾದರೂ ಆಗುದಿಲ್ಲ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಗುಂಪುಗಳು ಒಂದೇ ಗುಂಪಾಗಿದೆ. ನಾವು ಬೇಕಾದಷ್ಟು ರಾಜ್ಯದ ಸಾಧನೆ ಮಾಡಬೇಕು, ದೇಶದ ಸಾಧನೆ ಮಾಡಬೇಕು. ಅಂತ ವ್ಯವಸ್ಥೆ ನಾವೆಲ್ಲ ಕಲ್ಪಿಸಿಕೊಳ್ಬೇಕು. ನಮ್ಮಲ್ಲಿ ಸರಳತೆ ಇರಬೇಕು. ಅದರಿಂದ ದೊಡ್ಡವರು ಸಣ್ಣ ಒಂದು ಭಾವನೆಗಳೊಂದಿಗೆ ನಾವು ಒಳ್ಳೆಯ ಸಂಘಟನೆ ಮಾಡಿ ಶಿಕ್ಷಣಗಳಿಗೆ ಒತ್ತು ಕೊಡೋಣ. ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ಶರಣವರು ಹೆಚ್ಚು ಮಾಡ್ತಾ ಹೋಗಲಿ. ಇದ್ರ ಜೊತೆಗೆ ಈ ಶಿಕ್ಷಣ ಈಗ ಮಾರ್ಗದಲ್ಲಿ ಜಸ್ಟ್ ಪ್ರೋತ್ಸಾಹ. ಯುದ್ಧಕ್ಕೆ ಹೋಗ್ಬೇಕಂತ ಸೈನಿಕರಿಗೆ ಅವೇನು ವ್ಯಕ್ತಿ ಕೂಡ ಕವಚ ಅವೆಲ್ಲ ಕೊಡಲಿಲ್ಲ. ಸೊ ಅದರ ಸ್ಫೋಟ ಅಲ್ಲ, ಯುದ್ಧ ಯಾರೇ ಮಾಡಬೇಕು ಕಲಿಸ್ಬೇಕು. ಸೊ ಅದರ ಜೊತೆಗೆ ಪ್ರತಿ ಡಿವಿಷನ್ ಅವರು ಎಷ್ಟು ಕೋಚಿಂಗ್ ಕ್ಯಾಂಪ್ ಮಾಡಿ 6 ಮಂತ್ಸ್ ಈ ಗುಲ್ಬರ್ಗ ಡಿವಿಷನ್, ಬೆಳಗಾವಿ ಡಿವಿಷನ್ ಮತ್ತು ಬೆಂಗಳೂರು ಮೈಸೂರು ಡಿವಿಷನ್ 4 ಕಡೆ ಅವರ ಡಿವಿಷನ್ ಮಾಡಿ ಅಲ್ಲಿ ಸ್ಪೆಷಲೈಸ್ಡ್ ಪರ್ಸನ್ ಕಳಿಸಿ ಅವ್ರಿಗೆ ಕೋಚಿಂಗ್ ಕೊಡೋ ಮುಖಾಂತರ ಬಹಳ ಒಳ್ಳೆ ಕೆಲಸ ಆಗ್ತದೆ. ಅದರಿಂದ ಡೆಫಿನೆಟ್ ಮಕ್ಕಳ ಸಾಧನೆ ಮಾಡ್ತಾರೆ. ಅದರಿಂದ ಸಮಾಜಕ್ಕೆ ಹೆಸರು ಬರ್ತದೆ. ಇಂಥ ಕಾರ್ಯಕ್ರಮವನ್ನು ಹೆಚ್ಚು ಹಮ್ಮಿಕೊಂಡು ಹೋಗಿ ಈ ರೀತಿ ಮಾಡೋದಕ್ಕೂ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತ್ರ ಅವಕಾಶ ಕೊಡಂತ ಇದು ಈ ಹಿರಿಯರು ಸ್ವಾಮಿಗಳಿಗೆ जय गफर
ಅವರು ಲೆಕ್ಕಪ್ಪ ಅವರ ಸನ್ಮಾನ ಮಾಡಲು ಈ ಸಂದರ್ಭದಲ್ಲಿ ಅವರ ತಂದೆ ತಾಯಿಗೂ ಸಹ ಧನ್ಯವಾದಗಳು. ಮತ್ತೊಮ್ಮೆ ಲೆಕ್ಕಪ್ಪ ಅವರಿಗೆ IAS ಆಫೀಸರ್ ಆಗಿದೆ. ಈಗ ಮಧು ಅವರು ಶ್ರೀಮತಿ ಅವರು ಮತ್ತು ಲಕ್ಷ್ಮಣ್ ಶ್ರೀಮತಿ ಪುಷ್ಪಾ ಸಹಾಯಕ ಕಮಿಷನರ್ ವಾಣಿಜ್ಯ ತೆರಿಗೆ ಇಲಾಖೆ ಗುಲ್ಬರ್ಗದಲ್ಲಿದ್ದಾರೆ. ಅವರ ಯಜಮಾನರು ಮಧು ಅಂತ ತಹಶೀಲ್ದಾರ್ ಸಹಕಾರಿ ಇವರು ನಮ್ಮ ಲಕ್ಷ್ಮಣ ಬಾಬಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆಗಿದ್ದಾರೆ. ಜೋರಾಗಿ ಚಪ್ಪಾಳೆ. ಚಿಕ್ಕ ಹುಡುಗಿ ತರ ಕಾಣಿಸ್ತದೆ. ಇನ್ನೊಂದ್ಸರಿ ಚಪ್ಪಾಳೆ ಕಟ್ಟಿ. ಮಂಜುಳ ಕುಳಿತುಕೊಳ್ಳಿ. 99.96. Abhi applause. जोर से applause करने का ಜೊತೆಗೆ ಓಂಕಾರ ಅವರಿಗೆ ತಿರುಪತಿ ಜಸ್ಟಾಂ ಕಲಬುರಗಿ ಇವರು ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ఇక్కడ బారే ರಾಜಋಷಿ ಭಗೀರಥ ಋಷಿಯನ್ನ ಋಗ್ವಂಥದಲ್ಲಿ ಸ್ಮರಿಸಿಕೊಂಡು ಎನ್ನ ಇಷ್ಟ ದೈವ ಗುರುದೇವನನ್ನು ಸ್ಮರಿಸಿಕೊಂಡು ಇವತ್ತಿನ ಈ
ಶೈಕ್ಷಣಿಕ ಸಾಮಾಜಿಕ ಪ್ರತಿಷ್ಠಾನದ ಈ ಸಮಾರಂಭದಲ್ಲಿ ಅಧ್ಯಕ್ಷರಾಗಿ ಆಗಮಿಸಿರುವಂತಹ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಶರಣಿ ಬಂಡಿಯವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂತಹ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದಂತಹ ಎಚ್ ತಿಲ್ಲಪ್ಪನವರೇ, ಹಿರಿಯ ಅಧಿಕಾರಿಗಳಾದಂತಹ ಜಗನ್ನಾಥ್ ಸಾಗರ್ ಅವರೇ, ಮತ್ತೊಬ್ಬ ಹಿರಿಯ ಅಧಿಕಾರಿಗಳಾದ ಶಿವಶಂಕರ್ ಅವರೇ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಯು ವೆಂಕಟೇಶ್ವರ ಅವರೇ, ವೇದಿಕೆಯಲ್ಲಿರುವಂತಹ ಲೋಕೇಶ್ ಅವರೇ, ಶ್ರೀಕಾಂತ್ ಅವರೇ, ಶ್ರೀನಿವಾಸ್ ಸಾಗರ್ ಅವರೇ, ಶಿವರಾಜ್ ಕುಕ್ಕೀರ್ರೆ, ಹಿರಿಯ ಅಧಿಕಾರಿಗಳಾದಂತಹ ದಿನೇಶ್ ಕುಮಾರ್ ಅವರೇ ಹಾಗೂ ಬಾಲಪ್ಪ ಮಂಡಿಗುಂದರ್ ಅವರೇ, IAS ಪರೀಕ್ಷೆಯನ್ನು ಪಾಸ್ ಮಾಡಿರುವಂತಹ ಲಕ್ಕಪ್ಪನವರೇ, ಇನ್ನುಳಿದಂಥ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಗಣ್ಯರೇ, ಆಗಮಿಸಿರುವಂತಹ ಎಲ್ಲ ಸೋದರ ಸೋದರಿಯರೇ, ಆತ್ಮೀಯ ಬಂಧುಗಳೇ, ಮಾಧ್ಯಮ ಬಂಧುಗಳೇ, ಈಗಾಗಲೇ ದೇವ ಇಪ್ಪಾರ್ ಪ್ರತಿಷ್ಠಾನದಿಂದ ಬೆಂಗಳೂರು, ಮೈಸೂರು, ದಾವಣಗೆರೆ, ಈಗ ಉತ್ತರ ಕರ್ನಾಟಕದ ಕಲಬುರಗಿಯಲ್ಲಿ ಇಂತಹ ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ನೀವೆಲ್ಲರೂ ಸಹ ಬೆಳಗಾವಿ ಜಿಲ್ಲೆಯಿಂದ, ವಿಜಯಪುರ ಜಿಲ್ಲೆಯಿಂದ, ರಾಯಚೂರು ಜಿಲ್ಲೆಯಿಂದ, ಯಾದಗಿರಿ ಜಿಲ್ಲೆಯಿಂದ ಹಾಗೂ ಕಾರ್ಯಕ್ರಮವನ್ನ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಈ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಿ ನಾವು ಅದೇ ಹೇಳಿದ್ವಿ. ಯಾಕೆಂತ ಹೇಳಿದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಎಲ್ಲ ಯುವಕ ಯುವತಿಯರು ಅಧಿಕಾರಿಗಳಲ್ಲಿ ಆಗಮಿಸಿ ಇಂತಹ ಒಂದು ಸುಂದರವಾದಂತಹ ವೇದಿಕೆಯನ್ನ ನಾವೆಲ್ಲ ಸಹ ನೋಡ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ಸಹ ಈ ದಿವಸ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡುವ ಜೊತೆಯಲ್ಲಿ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಕಡೆಯೂ ಇಂತಹ ಕಾರ್ಯಕ್ರಮ ನಡೀತಾ ಇರಬೇಕು. ಹಾಗೆ ನಮ್ಮ ಎಲ್ಲ ರೀತಿಯ ಸಾಧನೆ ಮಾಡುವಂತಹ ಎಲ್ಲ ಯುವಕ ಯುವತಿಯರಿಗೆ ನಾವು ಅವಕಾಶವನ್ನು ಕಲ್ಪಿಸ್ತೇವೆ. ಮುಂದುವರೆದಂತಹ ಸಹೋದರ ಸಮಾಜಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಅವರೆಲ್ಲರೂ ಸಹ ಸಂಘ ಸಂಸ್ಥೆಗಳ ಮೂಲಕ, ಅವರ ದಾನಿಗಳ ಮೂಲಕ ಬಹಳಷ್ಟು ವರ್ಷದಿಂದಲೇ ಅವರೆಲ್ಲರೂ ಸಹ ನಡೆಸ್ಕೊಂಡು ಬಂದಿದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಕೆಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾ ಸಂಘಗಳ ವತಿಯಿಂದ ಅಥವಾ ಬೇರೆ ಬೇರೆ ಸಂಘಗಳ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಭಾಗದಲ್ಲಿ ನಡೀತಾ ಇತ್ತು. ಆದರೆ ಡಿಒ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿ ಆ ಕುಟುಂಬದ ವರ್ಗದೊಂದಿಗೆ ಈ ಲೋಕೇಶ್ ಅವರ ಕಾರ್ಯದರ್ಶಿಗಳಾಗಿ ಎಲ್ಲ ಕಡೆಯಲ್ಲೂ ಸಹ ನಮ್ಮ ಜನರ ವಿಶ್ವಾಸವನ್ನು ಗಳಿಸಿ ಇವತ್ತು ಶಿಸ್ತುಬದ್ಧವಾಗಿ ತುಂಬಾ ಸುಂದರವಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಗಳೊಂದಿಗೆ ಕಾರ್ಯಕ್ರಮ ಮಾಡ್ತಾ ಇರೋದರಿಂದ ನಮಗೆ ಹೆಮ್ಮೆ ಅನಿಸುತ್ತದೆ. ಹಾಗೆಯೇ ಇವತ್ತು ನಾವೆಲ್ಲ ಜೀವನದಲ್ಲಿ ಪ್ರತಿಯೊಬ್ಬರು ಸಹ ಸಾಧನೆ ಮಾಡಬೇಕು. ಹಾಗೆ ಸ್ಪರ್ಧಾತ್ಮಕ ಯುಗದಲ್ಲಿ ಇದ್ದೇವೆ, ಎಲ್ಲ ಕಡೆಯೂ ಸ್ಪರ್ಧೆ ಇದೆ. ಆಧುನಿಕ ಯುಗದಲ್ಲಿ, ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ನಾವೆಲ್ಲರೂ ಸಹ ಎಲ್ಲ ಕಡೆ ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಸಾಕಷ್ಟು ಸ್ಪರ್ಧೆ. ಯಾವುದೇ ಕ್ಷೇತ್ರ ಇರಲಿ, ಯಾವ ಕ್ಷೇತ್ರದಲ್ಲೂ ಸಹ ನಿರಾಳವಾಗಿ ನೀರು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕಠಿಣ ಪರಿಶ್ರಮ ಹಾಗೆ ನಿಮ್ಮಲ್ಲಿರುವಂತಹ ಸಮಯ ಪ್ರಜ್ಞೆ, ಶಿಸ್ತಿನಿಂದ ನೀವೆಲ್ಲರೂ ಸಹ ಏನಾದರೂ ಒಂದು ಗುರಿಯನ್ನು ಇಟ್ಕೊಂಡು ನೀವು ಸಾಧನೆ ಮಾಡಬೇಕು ಅಂತ ನೀವು ಹಂಬಲವನ್ನ ಇಟ್ಕೊಂಡಿದ್ದೀರಿ. ಅದನ್ನ ಸಾಧನೆ ಮಾಡಲಿಕ್ಕೆ ಪೂರಕ ವಾತಾವರಣದೊಂದಿಗೆ ನೀವೆಲ್ಲ ಸಹ ನಿಮ್ಮದಾಗಿಸ್ಕೊಳ್ಬೇಕು. ಅನೇಕ ಮಹನೀಯರಿಗೆ ನಿದರ್ಶನ ಇದ್ದಾರೆ, ಸ್ಫೂರ್ತಿದಾಯಕ ಇದ್ದಾರೆ. ಈ ವೇದಿಕೆಯಲ್ಲಿರುವಂತಹ ಇವರನ್ನೇ ತೆಗೆದುಕೊಂಡು ಇವರೆಲ್ಲ ಸಹ ನಿಮಗೆ ಪ್ರತಿಯೊಬ್ಬರು ಸಹ ಅವರದೇ ಆದಂತಹ ಹೋರಾಟದಿಂದಲೇ ಅವರೆಲ್ಲ ಸಹ ಸಾಧನೆ ಮಾಡಿ ವೇದಿಕೆಯಲ್ಲಿ ಕುಳಿತುಕೊಂಡಿರುವಂತಹ ಅವರಾಗಿ ಅವರು ನಮ್ಮೊಂದಿಗೆ ಬಹಳಷ್ಟು ಹತ್ತಿರದಿಂದ ಅವರು ನಮ್ಮನ್ನ ಕೆಲವೊಂದು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ.
ವರ್ಷದಲ್ಲಿ ನಾನು ವಿಜಯಪುರದಿಂದ ಸಣ್ಣ ಪುಟ್ಟ ಗುತ್ತಿಗೆಗಳನ್ನು ಮಾಡಿಕೊಂಡು ನಾನು ಬೆಂಗಳೂರಿಗೆ ಅಂಬಾಸಡರ್ ಕಾರಲ್ಲಿ ಬರ್ತಿದ್ದೆ ಸ್ವಾಮೀಜಿ. ಬಂದು ನಾನು ಈ ಮಟ್ಟಕ್ಕೆ ನಾನು ಬೆಳೆಯಲಿಕ್ಕೆ ನನ್ನ ಪರಿಶ್ರಮ, ನಮ್ಮ ಅನೇಕ ಹೋರಾಟದ ಮೂಲಕ ನಾನು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ದೆ. ಅವರು ನಮ್ಮ ಸಮಾಜದಲ್ಲಿರುವ ಅತ್ಯಂತ ದೊಡ್ಡ ಶ್ರೀಮಂತರು. ದೇವಯ್ಯಪ್ಪಾರು ಅಂತ ಹೇಳಿದ್ರೆ ದೊಡ್ಡ ಶ್ರೀಮಂತರು. ಅವರ ಶ್ರೀಮಂತಿಗೆ ಬರೀ ಅಷ್ಟಕ್ಕೆ ನಿಲ್ಲಲಿಲ್ಲ, ಅವರ ಶ್ರೀಮಂತಿಗೆ ಹೃದಯ ವೈಶಾಲ್ಯತೆಯೊಂದಿಗೆ ಇವತ್ತು ನಾವೆಲ್ಲರೂ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವರು ನಿಂತಿದ್ದಾರೆ. ಪ್ರತಿಷ್ಠಾನದ ಮೂಲಕ ನಾವು ಅಲ್ಲಿಂದ ಹೋಗ್ತಾ ಇದ್ದೀವಿ, ಚಪ್ಪಾಳೆ ತಿರುಗಿರೋ ಇಲ್ಲೋ ಅಂತ ಹೇಳಿ. ಚಪ್ಪಾಳೆ ಬರಲಿ, ಯಾಕೆಂದ್ರೆ ದೊಡ್ಡ ಸಾಧನೆ ಮಾಡುವಂತವ್ರು ನಾವು ಪ್ರೋತ್ಸಾಹವನ್ನು ಕೊಟ್ಟು ಇನ್ನಷ್ಟು ಸಾಧನೆ ಮಾಡಿ ಅಂತೇಳಿ ನಾವು ಚಪ್ಪಾಳೆ ಮೂಲಕ ಮಾತ್ರ ನಾವು ಅವರಿಗೆ ಅವರ ಮಕ್ಕಳಾದ ಶರಣಿ ಬೆಂಡಿಯವರು, ಅವರನ್ನು ನಾವು ಕೆಲವೊಂದು ಸಂದರ್ಭಗಳಲ್ಲಿ ನೋಡಿದ್ವಿ. ಹಾಗೆ ನಮ್ಮ ಶ್ರೀಮಠಕ್ಕೆ ದೇವಯ್ಯಪ್ಪಾರ ಅವರು ನಮ್ಮ ಪಟ್ಟಾಭಿಷೇಕ 2000 ಆಯಿತು. ಅದಾದ್ಮೇಲೆ ನಮಗೆ ಸಂಪರ್ಕಕ್ಕೆ ಬಂದರು. ಹಾಗೆ ನಮ್ಮ ಶ್ರೀಮಠದ ಕಾರ್ಯಕ್ರಮಗಳಿಗೆ 2002-03 ಇಸ್ವಿನಲ್ಲಿ ನಮ್ಮ ಶ್ರೀಮಠಕ್ಕೆ ಬಂದು ಅವರು ಆ ದಿವಸ ಶ್ರೀಮಠದಲ್ಲಿ ಸಾಮೂಹಿಕ ವಿವಾಹಗಳನ್ನ ನಡೆಸಬೇಕು, ಕಲ್ಯಾಣ ಮಹೋತ್ಸವ ನಡೆಸಿ, ಬಡವರಿಗೆ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲ ಬಂದಂಥವರಿಗೂ ಅವರಿಗೆ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಅದನ್ನು ಮಾಡಿದ ಮೇಲೆ ಮತ್ತೆ ಪ್ರತಿ ವರ್ಷವೂ ನಾನು ಇದೇ ರೀತಿಯಾಗಿ ಮಾಡ್ತೇನೆ ಅಂತ ಹೇಳಿ 2004ರಲ್ಲಿ ನಮ್ಮ ಶ್ರೀಮಠದಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರೊಂದು ಪ್ರಶಸ್ತಿ ಪ್ರದಾನವನ್ನು ಸಹ ನಾವು ಮಾಡಿದ್ವಿ. 2004-05ರಲ್ಲಿ ಧರ್ಮಸಿಂಗ್ ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಆ ಭಾಗಕ್ಕೆ ಬಂದಾಗ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ವಿ, ಭಗೀರಥ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಶ್ರೀಮಠಕ್ಕೆ ಬಂದ ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ರು, ಬಂದಂತವರಿಗೆ ಆಶ್ಚರ್ಯಕಾರಿತ್ತು. ಅನೇಕ ಮಠಾಧೀಶರು ಸಚಿವರು ಬಂದಿದ್ರು. ಆ ದಿವಸ ಬಂದವರು ಪ್ರತಿಯೊಬ್ಬರಿಗೂ ಒಂದೊಂದು ಮಾಂಗಲ್ಯವನ್ನು ಕೊಡುವ ಜೊತೆಯಲ್ಲಿ, ಬಟ್ಟೆಗಳನ್ನು ಕೊಡುವ ಜೊತೆಯಲ್ಲಿ ಅವರು ಒಬ್ಬೊಬ್ಬರಿಗೆ 15,000 ರೂಪಾಯಿಗಳನ್ನ ಅವರು ಬಾಂಡ್ಗಳನ್ನು ಮಾಡಿ ತೆಗೆದುಕೊಂಡು ಬಂದಿದ್ರು. ಆ ದಿವಸ ಬಂದಂತವರಿಗೆ ನಮಗೆ ಆಶ್ಚರ್ಯ. ನಾವೇ ಮಾಂಗಲ್ಯ ಕೊಡ್ತಾ ಇದ್ವಿ, ಪ್ರಸಾದವನ್ನು ಹಾಕ್ತಾ ಇದ್ವಿ, ಬಂದವರಿಗೆ ಬಟ್ಟೆಯನ್ನು ಕೊಡ್ತಾ ಇದ್ವಿ. ಆದ್ರೆ ಅವರು ಬಂದಂತವ್ರು ಆ ದಿವಸ ವೇದಿಕೆ ಮೇಲೆ ನಮ್ಗೆ ಹೇಳಿದ್ರು, ಇಲ್ಲ ನಾನು 15,000 ರೂಪಾಯಿಗಳನ್ನು ಮುಂದೆ ಅವರಿಗೆ ಜೀವನದಲ್ಲಿ ಏನಾದರೂ ಅವರು ಕೆಲಸವನ್ನು ಮಾಡಿಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಎಲ್ಲರಿಗೂ ಅವಕಾಶ ಆಗಲಿ ಅಂತೇಳಿ ಅವರಿಗೆ ಕೊಡ್ತಾ ಇದ್ದೀನಿ ಅಂತೇಳಿ ನಮ್ಗೊಂದು ಆತಂಕಕ್ಕಾಗಿತ್ತು. ಎಲ್ಲಿ ಅವರು ಈ ವರ್ಷ ಕೊಟ್ಬಿಡ್ತಾರೆ, ಮುಂದಿನ ವರ್ಷಕ್ಕೆ ಜಾಸ್ತಿ ಜನ ಬಂದ್ರೆ ಅವಾಗ ಏನ್ ಮಾಡೋದು ನಾವು ಅಂತ ಅವ್ರಿಗೆ ಪ್ರಶ್ನೆ ಹಾಕಿದ್ವಿ. ಅವ್ರು ಹೇಳಿದ್ರು, ಭಗವಂತನ ಕೃಪೆ ಇದ್ರೆ ಮುಂದಿನ ಮಾಡೋಣ, ಈ ದಿವಸ ಅವಕಾಶ ಮಾಡಿ ಅಂತ ಹೇಳಿದ್ರು. ಆ ದಿವಸ ಅವಕಾಶ ಮಾಡಿದ್ರೆ 25 ಜೋಡಿಗೆ ಅವತ್ತು ದಿವಸ ಅವಕಾಶ ಮಾಡಿದ್ವಿ. ಮುಂದಿನ ವರ್ಷ ಎಷ್ಟು ಬಂದ್ರು ಅಂತ ಹೇಳಿದ್ರೆ 120 ಜೋಡಿ ಬಂದ ಆ ವರ್ಷ. ಆಗ ನಾವು ಕೇಳಿದಾಗ ಅವರೆಲ್ಲರೂ ಮಂಗಲವನ್ನ ಕೊಟ್ಟರು, ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ರು. ಆ ನಂತರದಲ್ಲಿ 2004ರಲ್ಲಿ ಭಗೀರಥ ಜ್ಯೋತಿ ಯಾತ್ರೆ ನಿಂತು ಬೀದರ್ನಿಂದ ಬೆಂಗಳೂರು, ಚಾಮರಾಜನಗರ ಎಲ್ಲ ತಾಲೂಕು ಜಿಲ್ಲೆಗಳಿಂದ ನಾವು ಬಂದ್ವಿ. ಎಲ್ಲ ಭಾಗದಲ್ಲೂ ಸಂಚಾರವನ್ನು ಮಾಡಿದ್ವಿ. ಅದ್ಭುತವಾದ ಸ್ವಾಗತ ಸಿಕ್ತು. ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜ್ ಅಂತ ದೊಡ್ಡ ಸಮಾರಂಭ ಆಯಿತು. ಆಗ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಗಳು, ಆ ದಿವಸ ಅವರು ಸಹ ದೇವಯ್ಯಪ್ಪಾರ ಅವರು ಬಂದು ಒಟ್ಟು ಸಹಾಯವನ್ನು ಮಾಡಿ ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಮಾಡಿಕೊಟ್ರು. ಹಾಗೆ 2006ರಲ್ಲಿ ಮತ್ತೆ ಹುಬ್ಬಳ್ಳಿ ಮಹಾನಗರದಲ್ಲಿ ನಡೆದ ಉತ್ತರ ಕರ್ನಾಟಕದಲ್ಲಿ ನಮ್ಮ ಪಟ್ಟಾಭಿಷೇಕದ ಮಹೋತ್ಸವದ ಜೊತೆಯಲ್ಲಿ ಭಗೀರಥ ಜಯಂತಿಯನ್ನು ಆ ದಿವಸ ಮಾಡಿದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಆ ದಿವಸದ ಕಾರ್ಯಕ್ರಮದಲ್ಲಿ ಬಂದು ಆ ಬಂದವರಿಗೆಲ್ಲರೂ ಸಹ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ರು ದೇವಯ್ಯಪ್ಪಾರ ಅವರು. ಹಾಗೆ ಅವರು ಮಾಡಿದಂತಹ ಪ್ರತಿಯೊಂದು ವ್ಯವಸ್ಥೆಗಳನ್ನು ನೋಡಿದಾಗ ನಮ್ಮ ಸಮಾಜದಲ್ಲಿ ದೊಡ್ಡ ಇಂತಹ ಒಬ್ಬ ವ್ಯಕ್ತಿ ಇರಬೇಕು, ಈ ರೀತಿಯಾದಂತಹ ವ್ಯಕ್ತಿಗಳಿಂದ ನಮ್ಮ ಸಮಾಜ ಏನಾದರೂ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅವರೊಂದಿಗೆ ನಾವು ಮಾತನಾಡ್ತಾ ಇದ್ವಿ. ಕೆಲವೊಂದು ಕಾರ್ಯಕ್ರಮದಲ್ಲಿ ಅವರು ಬಂದು ಮತ್ತೆ ಅವರದೇ ಒಂದು ಒತ್ತಡಗಳು, ಅವರದೇ ಆದಂತಹ ಬೇರೆ ಬೇರೆ ರೀತಿಯಾದಂತಹ ಎಲ್ಲ ವ್ಯವಸ್ಥೆಗಳಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಅವರು ಇಂತಹ ಒಂದು ಪ್ರತಿಷ್ಠಾನವನ್ನು ಮಾಡಿ ನಮ್ಮ ಸಾಧನೆ ಮಾಡುವಂತಹ ಯುವಕರಿಗೆ, ಯುವತಿಯರಿಗೆ, ಅದರಲ್ಲೂ ಶೈಕ್ಷಣಿಕ ಸಾಧನೆ ಮಾಡುವಂತವರಿಗೆ ಇಂಥ ಬಹುದೊಡ್ಡ ಒಂದು ಕಾರ್ಯಕ್ರಮ ಇಟ್ಕೊಂಡು ಅವರು ಮಾಡ್ತಾ ಇರೋದು ನೋಡಿದಾಗ ಖಂಡಿತ ಮುಂದೆ ನೀವು ಏನೇನು ಆಲೋಚನೆ ಇಟ್ಕೊಂಡಿರೋ ಅದಕ್ಕೆಲ್ಲದಕ್ಕೂ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮುಂದೆ ಏನೇನು IAS ಆಗಲಿ, HS ಆಗಲಿ ಎಲ್ಲ ಒಂದು ತರಬೇತಿ ಆಗಲಿ, ಅಕಾಡೆಮಿ ಮಾಡೋದಾಗಲಿ ಎಲ್ಲವೂ ಮಾಡುವಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅವರಿಗೆ ಒಂದು ನಮ್ಮ
ಕಿವಿ ಮಾತು ಆ ಮಾಡುವಂತ ಕಾರ್ಯಕ್ರಮ ಖಂಡಿತ ಸಮಾಜ ನಿಮ್ಮ ಜೊತೆಗಿರ್ತದೆ, ನಮ್ಮ ಮಠವು ನಿಮ್ಮ ಜೊತೆಗಿರ್ತದೆ. ನೀವು ರಾಜ್ಯ ಸಂಘ, ಜಿಲ್ಲಾ ಸಂಘಗಳು ನಾವೆಲ್ಲರೂ ಸಹ ಸೇರ್ಕೊಂಡು ನಿಮ್ಮ ಜೊತೆಗಿರ್ತೇವೆ. ಖಂಡಿತ ನೀವು ಮಾಡಿ. ಅದರ ಜೊತೆ ಇನ್ನು ಮುಂದಿನ ದಿವಸಗಳಲ್ಲಿ ನಾವು ಸರ್ಕಾರದಿಂದ ಏನು ವರ್ಷದಿಂದ ಕೇಳ್ಕೊಳ್ತಾ ಇದ್ದೇವೆ, ನಮ್ಮ ಸಮಾಜಕ್ಕೆ ಮೆಡಿಕಲ್ ಕಾಲೇಜ್ ಬೇಕು, ತಾಂತ್ರಿಕ ಕಾಲೇಜ್ ಬೇಕು ಅಂತ ಕೇಳ್ತಿದ್ದೆ. ಅದಕ್ಕೂ ಸಹ ಅವರಿಗೆ ಶಕ್ತಿ ಇದೆ. ಅವುಗಳನ್ನು ಸಹ ಸರ್ಕಾರದಲ್ಲಿ ಹೋರಾಟ ಮಾಡಿ ಮುಂದಿನ ದಿವಸ ಅದನ್ನು ತೆಗೆದುಕೊಂಡ್ರೆ ಖಂಡಿತ ನಮ್ಮ ಸಮಾಜ ಇನ್ನೂ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳಿ ಅದಕ್ಕೆ ಪೂರಕವಾಗಿ ನಿಮಗೊಂದು ಮಾತು. ಸಮಾಜ ಅತ್ಯಂತ ಹಿಂದುಳಿದ ಸಮಾಜ, ಈ ಸಮಾಜ ಬಹಳಷ್ಟು ಬಡ ಸಮಾಜ, ಹಿಂದುಳಿದ ಸಮಾಜ ಅಂತ ಹಲವಾರು ಜನ ಹೇಳಿದ್ದನ್ನು ಕೇಳಿದ್ದೀರಿ. ಹಾಗೆ ಈ ಸಮಾಜದಲ್ಲಿ ನಮಗೆಲ್ಲಪ್ಪ ಶ್ರದ್ಧೆ ಇದೆ, ಶಕ್ತಿ ಇದೆ. ನಾವು ಉಪಹಾರ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಕೀಳನ್ನು ಇಟ್ಕೊಂಡಿದ್ದಾರೆ. ಹಲವಾರು ಜನ ಉಪಹಾರ ಅಂತ ಹೇಳ್ಕೊಳ್ಳಿಕ್ಕೆ ಕೀಳನ್ನು ಇಟ್ಕೊಂಡಿದ್ದಾರೆ. ಅಂತವರನ್ನ ನೋಡಿದ್ದೇವೆ. ಎಂಥದ್ದು ಮಧ್ಯದಲ್ಲಿ ಈ ಸಮಾಜದ ಹಿರಿಮೆ ಇವತ್ತು ಸಾಕಷ್ಟಿದೆ. ಈ ಸಮಾಜದಲ್ಲಿ ನಾವು ಅಂದುಕೊಳ್ಳದ ಕೀಳನ್ನು ಇಟ್ಕೊಳ್ಳೋ ಅಗತ್ಯ ಇಲ್ಲ. ನಾವು ಸೂರ್ಯವಂಶ ಕ್ಷತ್ರಿಯರ ಅಂದ್ರೆ ಇಕ್ಷ್ವಾಕು ವಂಶದ ಪರಂಪರೆಯಲ್ಲಿ ಬಂದಂತವರು. ಈ ಸಮಾಜಕ್ಕೆ ದೊಡ್ಡ ಇತಿಹಾಸ ಪರಂಪರೆ ಇದೆ. ಈ ಸಮಾಜದಲ್ಲಿ ಸಗರ ಚಕ್ರವರ್ತಿ, ದಿಲೀಪ ಚಕ್ರವರ್ತಿ, ಮಾಂಗಾದ ಚಕ್ರವರ್ತಿ, ಸಜ್ಜರಿಚಂದ್ರ, ನಳ ಚಕ್ರವರ್ತಿ, ಸಗರಮಾ ಚಕ್ರವರ್ತಿ, ಭಗೀರಥ ಮಾತೆ ಇವರೆಲ್ಲರೂ ಸಹ ಈ ಸಂತತಿಯಲ್ಲಿ ಬರುವಂತವರು. ಶ್ರೀರಾಮಚಂದ್ರ, ವಿಷ್ಣು ಈ ಒಂದು ಸಮಾಜ ಹುಟ್ಟಿನಿಗೆ ನಾವು ಆರೋಗ್ಯ ಇಡಬೇಕು ಅಗತ್ಯ ಇಲ್ಲ. ದೇವರಿಪ್ಪ ಅವರ ಹೆಸರಲ್ಲಿ ಉಪಾರ ಅಂತ ಇದೆ. ಹಾಗೆ